ಮತ್ತೊಂದು ಕೋರಿಕೆ ಮನಸ್ಸಿನ ಪ್ರೇಕ್ಷಕರ ಮೇರೆಗೆ ನಾನಂತೂ ನಿಮ್ಮ ಡ್ರಾಮಾವನ್ನು ಹತ್ತಿರದಿಂದ ನೋಡೋದಕ್ಕಾಗಿಲ್ಲ. ನೀವು ರಂಗಭೂಮಿಲಿ ವರ್ಷದ 12 ತಿಂಗಳಲ್ಲಿ ಕನಿಷ್ಠ 10 ತಿಂಗಳು ಬ್ಯುಸಿ ಇರುವಂಥ ಮನುಷ್ಯ. ಆ ರಂಗಭೂಮಿಯಲ್ಲಿ ನಿಂತಾಗ ನೀವು ತುಂಬ ನಿಮ್ಮ ಮನಸ್ಸಿಗೆ ಬೀರಿದಂಥದ್ದು, ನಿಮ್ಮ ಮನಸ್ಸಿಗೆ ಅದು ತುಂಬ ತಾಗಿದಂಥ ಡೈಲಾಗ್ ಆದರೂ ಹೇಳ್ಬೋದಾ? ಖಂಡಿತ. ಇದು ಚೆನ್ನಪ್ಪ ಚನ್ನವಡ ಅಂತ ನಾಟಕ. ಅದು ತಂದೆ ಮಗನ ಪಾತ್ರ ಬರುತ್ತೆ. ಅದು ಮೊದಲಿಗೆ ತಂದೆ ಬರ್ತಾರೆ, ತಂದೆ ಸತ್ತ ಮೇಲೆ ಮಗ ಹುಟ್ಟು ಬರೋದು. ಅದು ಡಬಲ್ ಕ್ಯಾರೆಕ್ಟರ್ ನನ್ನ ಕೈಲಿ ಅದನ್ನ ಮಾಡಿಸ್ತಿದ್ರು ಅದನ್ನು. ಸೊ ಆ ತಂದೆ ಪಾತ್ರದಲ್ಲಿ ಚೆನ್ನಪ್ಪ ಚನ್ನವಡ ಅಂತ ಇದು ವರದಕ್ಷಿಣೆ ವಿಚಾರದಲ್ಲೂ ಒಂದು ಬರುತ್ತೆ. ತಮ್ಮ ಓದಿರ್ತಾನೆ, ಚೆನ್ನಾಗಿ ಸ್ಟಡಿ ಮಾಡಿರ್ತಾನೆ, ಅವನು ಇಲ್ಲ ವರದಕ್ಷಿಣೆ ಕೊಟ್ಟರೆ ನಾನು ಮದುವೆ ಆಗೋದು ಅಂತ ತಮ್ಮ ಹೇಳ್ತಾನೆ. ಸಂಬಂಧಿಕರೆಲ್ಲ ಕೇಳಬಾರ್ದು ಅಂತ ಅಣ್ಣ ಹೇಳಿರ್ತಾನೆ. ಆದರೆ ಅವನು ಕೇಳಲ್ಲ. ಕಡೆಗೆ ಆಯ್ತು ಏನೋ ಮಾಡ್ಕೊಳ್ಳೋಣ ಅಂದಾಗ ಮಾವ ಕೇಳ್ತಾನೆ, ಅಲ್ಲಪ್ಪ ನಿನ್ನ ತಮ್ಮ ಏನೋ ಆಸ್ತಿ ಎಲ್ಲ ಮಾರ್ಕೊಡು ಅಂದ. ಮತ್ತು ನಿನಗೆ ಎಷ್ಟು ಕೊಡ್ಬೇಕಪ್ಪ ವರದಕ್ಷಿಣೆ ಅಂದಾಗ ವಿಷ್ಣುಜಿಯವರು ಎಲ್ಲ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ವಿಷ್ಣುಜಿಯವರು ಹೇಗೆ ಮಾತಾಡ್ತಿದ್ರು ಅನ್ನೋದನ್ನು ಹೇಗೆ ಅಂತಿದ್ರು. ಏನಂದಿ ಮಾವ ನೀನು, ನನಗೆ ನೀನು ವರದಕ್ಷಿಣೆ ಕೊಡ್ತೀಯ? ಏಯ್, ನನಗೆ ನೀನೇನು ವರದಕ್ಷಿಣೆ ಕೊಡ್ತೀಯೋ? ನನಗೆ ವರದಕ್ಷಿಣೆ ಹುಡ್ಕೊಳ್ಳೋಕ್ಕೆ ನಾನು ಇವನಂಗೆ ಓದೋನಲ್ಲ. ನಾನು ರೈತ ಇದ್ದೀನಪ್ಪ, ರೈತ ಇದ್ದೀನಿ. ದೇವ್ರು ಕೊಟ್ಟಂಥ ಶಕ್ತಿ ಐತಿ, ಹಿರಿಗಳಿಸಿದ ಆಸ್ತಿ ಐತಿ. ನಾನು ಮನಸ್ಸು ಮಾಡಿದ್ರೆ ಆ ದೇವರು ಕಣ್ಬಿಟ್ಟು ನೋಡು ಅಂದರೆ ನೀನು ಕೊಡೋ ವರದಕ್ಷಿಣೆದ 10 ಪಟ್ಟು ನನ್ನ ತ್ವಾಟದೊಂದು ಮೂಲೆಯಾಗಿ ದುಡ್ದು ಅದರ ದುಡ್ಡಾಗು ನಿನ್ನ ನನ್ನ ಮಕ್ಕಳು ಹೋಗೋದು ಬಿಟ್ಟನು. ನನಗೆ ವರದಕ್ಷಿಣೆ ಕೊಡ್ತಾನಂತ. ಎಷ್ಟು ಕೊಡ್ತೀಯ ವರದಕ್ಷಿಣೆ? ಕೊಡಬಾರ್ದ ಅವನಿಗೆ? ಹೆಣ್ಣಿನ ಹಣ ಸಲ ಬಾಯಿ ತರ್ಕೊಂಡು ಕುಂತಾನಳು. ಏ ಭೀಮೇಶ, ನಮ್ಮ ಮನೆತನ ಎಂಥದ್ದು? ನಮ್ಮ ಮನೆತನ ಯಾವತ್ತೂ ಹಿಂಗೆ ಅನ್ಕೊಂಬಂದೈತೆ ಹೊರತು ಹಿಂಗೆ ಅದ್ದಿದ್ದಲ್ಲಪ್ಪ. ಇಂಥ ಮರ್ಯಾದ ಶ್ರೀಮಂತದ ಹುಟ್ಟಿ ಕೇವಲ ವರದಕ್ಷಿಣೆ ಆಸೆಗೋಸ್ಕರ ಈ ಬಡಪಾದ ಬಾಯಿ ತೆರೆದು ಕೇಳ್ತೀಯ? ನೋಡ್ತಮ್ಮ, ವರದಕ್ಷಿಣೆ ಹಾಡೋ ತೊಗೊಂಡೆ ತಾಳಿ ಕಟ್ಟಬೇಕು ಅನ್ನೋ ಧ್ಯೇಯ ನಿಂದಾಗಿದ್ರೆ ನಿಮ್ಮ ಅಣ್ಣೊಂದು ಒಂದು ತೀರ್ಮಾನ ಎತ್ತು ಕೇಳ್ಕೊಂಬಿಡು. ಇರೋ ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಸ್ಕೊಡ್ತಾ ನೀನೇ ಮದುವೆ ಮಾಡ್ಕೊಂಡು ಸುಖವಾಗಿದ್ಬಿಡು. ನಾವೇ ಎಲ್ಲಾದ್ರೂ ಹೋಗ್ತೇವೆ. ಹೇಯ್ ಬರಲ್ಲ, ಇವ್ರ ಜೊತೆಗೇನು ಹೋಗೋಣ, ನಡ್ರಲೆ.